ಯುಎಸ್ ಅಂಡ್ ಚೈನಾ ಮತ್ತೆ ಟ್ರೇಡ್ ವಾರ್ ಶುರು ಆಯ್ತು. ಮಾರ್ಕೆಟ್ಸ್ ಆಲ್ರೆಡಿ ರಿಯಾಕ್ಟಿಂಗ್. ಸ್ಟಾಕ್ ಮಾರ್ಕೆಟ್ ಡೌನ್, ಗೋಲ್ಡ್ ಅಪ್, ಬಿಟ್ ಕಾಯಿನ್ ಕ್ರಾಶ್. ನೆಕ್ಸ್ಟ್ ರಿಸೆಷನ್ ಲೋಡ್ ಆಗ್ತಾ ಇದೆನಾ? ಪ್ರೆಸಿಡೆಂಟ್ ಟ್ರಂಪ್ ಏನ್ ಮಾಡ್ತಾರೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, 100% ಟ್ಯಾರಿಫ್ ಆನ್ ಆಲ್ ಚೈನೀಸ್ ಪ್ರಾಡಕ್ಟ್ಸ್, ಎಲೆಕ್ಟ್ರಾನಿಕ್ಸ್, ಇವಿ ಪಾರ್ಟ್ಸ್. ಹಾಗಾಗಿ ಡಬಲ್ ಪ್ರೈಸ್ ಆಗೋದು ಗ್ಯಾರಂಟಿ ಯುಎಸ್ ಕನ್ಸ್ಯೂಮರ್ಸ್ಗೆ. ರೀಸನ್ ಏನ್ ಗೊತ್ತಾ? ಚೈನಾ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಚೈನಾ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಚೈನಾ ಕೂಡ ಬ್ಯಾಕ್ ಸ್ಟೆಪ್ ಮಾಡ್ತಾ ಇಲ್ಲ. ದೇ ಹ್ಯಾವ್ ರಿಸ್ಟ್ರಿಕ್ಟೆಡ್ ಎಕ್ಸ್ಪೋರ್ಟ್ ಆಫ್ ರೇರ್ ಅರ್ತ್ ಮೆಟಲ್ಸ್. ಅಂದ್ರೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಬ್ಯಾಟರೀಸ್, ಸೆಮಿ ಕಂಡಕ್ಟರ್ಸ್, ಈವನ್ ಮಿಸೈಲ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇದರಿಂದ ಗ್ಲೋಬಲ್ ಟೆಕ್ ಸಪ್ಲೈ ಚೈನ್ಗೆ ಮ್ಯಾಸಿವ್ ಶಾಕ್ ಆಗಿದೆ. ಸೊ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ? ಜಸ್ಟ್ ಇನ್ 48 hours ಯುಎಸ್ ಸ್ಟಾಕ್ ಮಾರ್ಕೆಟ್ ಫೆಲ್ 2 to 3%. ಗೋಲ್ಡ್ ಶಾಟ್ ಅಪ್ 4%. ಬಿಟ್ಕಾಯಿನ್ ಕ್ರಾಶ್ಡ್ 8%. ಅಂಡ್ ಯುಎಸ್ ಫಾರ್ಮರ್ಸ್ ಆಲ್ರೆಡಿ ಹಿಟ್ ಆಗ್ತಾ ಇದ್ದಾರೆ ಬಿಕಾಸ್ ಚೈನಾ ಕಟ್ ದೇರ್ ಸಾಯ್ ಇಂಪೋರ್ಟ್ಸ್. ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇದು ಬಿಗಿನಿಂಗ್, ನಾಟ್ ದ ಎಂಡ್. ಇಂಡಿಯಾಸ್ ಆಂಗಲ್ ಇಂದ ನೋಡಿದ್ರೆ ಇಂಡಿಯಾಗೆ ಇದು ಡಬಲ್ ಎಡ್ಜ್ ಸ್ವರ್ಡ್. ಒನ್ ಸೈಡ್ ಇಂಪೋರ್ಟ್ಸ್ ಬಿಕಮ್ ಕಾಸ್ಟ್ಲಿ, ಬಟ್ ಆನ್ ದ ಅದರ್ ಸೈಡ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿಗೆ ಶಿಫ್ಟ್ ಆಗ್ಬೋದು. ಇಂಡಿಯಾಗೆ ಹ್ಯೂಜ್ ಆಪರ್ಚುನಿಟಿ. Already Apple, Tesla suppliers are expanding plants in India. So trade war 2025 ಕ್ರೈಸಿಸ್ ಅಥವಾ ಇಂಡಿಯಾಗೆ ಒಂದು ಸೂಪರ್ ಚಾನ್ಸ್? ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ. ಫಾಲೋ ಮಾಡಿ ಫಾರ್ ಮೋರ್ ಗ್ಲೋಬಲ್ ಇನ್ಸೈಟ್ಸ್. ಮರಿಬೇಡಿ.